Okay, in the last video we have discussed about average rate. Average rate of chemical reaction ಹೆಂಗೆ ಎಕ್ಸ್ಪ್ರೆಸ್ ಮಾಡಬೇಕು ಅಂತಕ್ಕಂಥದ್ದು ಒಂದು ಫಾರ್ಮುಲಾ ಬರ್ ತೋರಿಸಿದಿತ್ತು. So let us we will solve few of the examples how to calculate average rate of a chemical reaction. ಒಂದು ಪ್ರಾಬ್ಲಮ್ ಅನ್ನು ಇಲ್ಲಿ ನಾವು ರೀಪ್ರೆಸೆಂಟ್ ಮಾಡೀವಿ. ಏನಂತಂದ್ರೆ ಒಂದು ಕೆಮಿಕಲ್ ರಿಯಾಕ್ಷನ್ 2N2O5 ಈ ರಿಯಾಕ್ಷನ್ ಡಿಕಂಪೋಸ್ ಆಗ್ಲತ್ತೈತಿ ಇನ್ ಪ್ರೆಸೆನ್ಸ್ ಆಫ್ CCl4 ಕಾರ್ಬನ್ ಟೆಟ್ರಾಕ್ಲೋರೈಡ್. ಟೆಂಪರೇಚರ್ ಈಸ್ 318 ಕೆಲ್ವಿನ್ ಆ್ಯಂಡ್ ದ ಪ್ರಾಡಕ್ಟ್ ಫಾರ್ಮ್ ಈಸ್ 4NO2 ಪ್ಲಸ್ O2. ಈ ಥರ ಇರ್ತಕ್ಕಂಥದ್ದು ಒಂದು ಕೆಮಿಕಲ್ ರಿಯಾಕ್ಷನ್. ಇದ್ರಾಗ ಅದರ ಇನಿಷಿಯಲ್ ಕಾನ್ಸಂಟ್ರೇಷನ್ ಎಷ್ಟೈತಿ ಅಂತಂದ್ರೆ 2.33 ಐತಿ. ಇದ್ರದ್ದು ಇನಿಷಿಯಲ್ ಕಾನ್ಸಂಟ್ರೇಷನ್ ಎಷ್ಟೈತಿ, ಮೊದಲ ರಿಯಾಕ್ಷನ್ ಸ್ಟಾರ್ಟ್ ಆಗಿನ ಮುಂಚೆ 2.33 ಮೋಲ್ ಪರ್ ಲೀಟರ್ ಐತಿ. ಕಾನ್ಸಂಟ್ರೇಷನ್ ಮೀನ್ಸ್ ಮೋಲ್ ಪರ್ ಲೀಟರ್ ಅದರ ಯೂನಿಟ್. ಆಮೇಲೆ 184 ಮಿನಿಟ್ಸ್ ಆದಮೇಲೆ ಅದ್ರ ಕಾನ್ಸಂಟ್ರೇಷನ್ ರೆಡ್ಯೂಸ್ ಆಗ್ತೈತಿ 2.08 ಮೋಲ್ ಪರ್ ಲೀಟರ್. ಹೌದಾ? ಇಷ್ಟು ಟೈಮ್ ಆಯಿತು ಅಂತಂದರೆ ಇಷ್ಟು ಕಾನ್ಸಂಟ್ರೇಷನ್ ಬರ್ತೈತದ. ಈಗ ಏನು ಕ್ಯಾಲ್ಕುಲೇಟ್ ಮಾಡತ್ತಾನ, ಕ್ಯಾಲ್ಕುಲೇಟ್ ಎವರೇಜ್ ರೇಟ್ ಇನ್ ಟರ್ಮ್ಸ್ ಆಫ್ ಹವರ್ ಇರ್ಬೋದು. ಅಂದ್ರೆ 1 ಅವರ್, ಮಿನಿಟ್, ಸೆಕೆಂಡ್ಸ್ ಮೂರಲ್ಲಿ ಕ್ಯಾಲ್ಕುಲೇಟ್ ಮಾಡಿರಿ. ಅದಾದ ನೆಕ್ಸ್ಟ್ ಇನ್ನೊಂದು ಕ್ಯಾಲ್ಕುಲೇಟ್ ಮಾಡ್ರಿ ಅಂತ ಹೇಳ್ತಾನೆ. ವಾಟ್ ಈಸ್ ದ ರೇಟ್ ಆಫ್ ಪ್ರೊಡಕ್ಷನ್ ಆಫ್ NO2 ಡ್ಯೂರಿಂಗ್ ದಿಸ್ ಪೀರಿಯಡ್. ಅಂದರೆ ಪ್ರಾಡಕ್ಟು ಫಾರ್ಮ್ ಆಗ್ತಾಯಿಲ್ಲ ಅದರ ರೇಟನ್ನು, ಅದು ಎಷ್ಟು ಪ್ರಾಡಕ್ಟ್ ಫಾರ್ಮ್ ಆಯಿತು, ವಾಟ್ ಈಸ್ ದ ಪ್ರೊಡಕ್ಷನ್ ಆಫ್ NO2 ಡ್ಯೂರಿಂಗ್ ದಿಸ್ ಪೀರಿಯಡ್, ಅದನ್ನು ಕ್ಯಾಲ್ಕುಲೇಟ್ ಮಾಡಿರಿ ಅಂಥೇಳಿ ಕ್ವಶನನ್ನು ಕೊಟ್ಟಿದ್ದಾರೆ. ಸೊ ಹೌ ದಿಸ್ ಈಸ್ ಸಾಲ್ವ್ಡ್, ಆ ಸಾಲ್ವ್ ಮಾಡಲಿಕ್ಕೆ ನಮಗೆ ಫಾರ್ಮುಲಾನ ಗೊತ್ತಿರಬೇಕು. ಆ ಫಾರ್ಮುಲಾ ಹೆಂಗೆ ಬರ್ದೀವಿ, ಎವರೇಜ್ ರೇಟ್ ಇಸ್ ಈಕ್ವಲ್ಸ್ ಟು ಇದು ರಿಯಾಕ್ಟಂಟ್ ಮೈನಸ್ ಇಂದ ನಂಬರ್ ಐತಿ 2 ಐತಿ, ದೇರ್ ಫೋರ್ ದಿಸ್ ಈಸ್ ಡಿವೈಡೆಡ್ ಬೈ 2 ಅಂತ ನಾವು ಮೈನಸ್ 1/2 ಕಾನ್ಸಂಟ್ರೇಷನ್ ಆಫ್ N2O5 ಡಿವೈಡೆಡ್ ಬೈ ಡೆಲ್ಟಾ ಟಿ. ಹೌದಲ್ಲ? ಏನರ ಅರ್ಥ, ಡೆಲ್ಟಾ ಚೇಂಜ್ ಇನ್ ಕಾನ್ಸಂಟ್ರೇಷನ್ ಆಫ್ N2O5 ವಿತ್ ಇಂಟರ್ವಲ್ ಆಫ್ ಟೈಮ್ ಡೆಲ್ಟಾ ಟಿ ಅಂತ. ಹೌದಾ? ಈಗ ಇದ್ರದ್ದು ಏನು ತೊಗೋತೀವಿ, ಚೇಂಜ್ ಇನ್ ಕಾನ್ಸಂಟ್ರೇಷನ್ ಅಂದ್ರೆ C2 ಮೈನಸ್ C1. C2 ಎಷ್ಟೈತಿ, 2.08 ಐತಿ. C1 ಎಷ್ಟೈತಿ, 2.33 ಐತಿ. ನಾನು ಡೈರೆಕ್ಟಾಗಿ ಬರೆದ್ಬಿಟ್ಟೀನಿ. ಹೌದಾ? 2.08 ಮೈನಸ್ 2.33, ಈ ಮೈನಸ್ ಸಿಂಬಲ್ ಆಸ್ ಇಟ್ ಈಸ್ ಇಟ್ಟಿವಿ, ಡಿವೈಡ್ ಬೈ 184 ಮಿನಿಟ್ಸ್. ಇಷ್ಟೆಲ್ಲ ಸಿಂಪ್ಲಿಫೈ ಮಾಡಿದ್ರೆ ಎಷ್ಟು ಬರ್ತೈತಿ, 6.79 into 10⁻⁴ ಮೋಲ್ಸ್ ಪರ್ ಲೀಟರ್ ಪರ್ ಮಿನಿಟ್. ಮ್ಯಾಗಿನ ಕಾನ್ಸಂಟ್ರೇಷನ್ ಯೂನಿಟ್ ಮೋಲ್ಸ್ ಪರ್ ಲೀಟರ್, ಕೆಳಗಿನ ಟೈಮ್ ಯೂನಿಟ್ ಪರ್ ಮಿನಿಟ್. ಇಷ್ಟು ಬರ್ತೈತಿ. ಇಷ್ಟು ನಾನು ಬರ್ದೆ. ಇದನ್ನು ನಾನೀಗ ಕ್ಯಾಲ್ಕುಲೇಟ್ ಮಾಡಿದ್ದು ಪರ್ ಮಿನಿಟ್ನಾಗ ಐತಿ. ನೆಕ್ಸ್ಟ್ ನೀವು ಎದ್ರಾಗ ಕ್ಯಾಲ್ಕುಲೇಟ್ ಮಾಡಬೇಕು, ಪರ್ ಅವರ್ನ ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ ಏನು ಹಚ್ಚೋದು, ಇದೇ ಹಚ್ಚೋದು ವ್ಯಾಲ್ಯೂ ಎಲ್ಲ. ಅದಕ್ಕೇನು ಮಾಡಿರಿ, 1 ಅವರ್ನಾಗ ಎಷ್ಟು ಮಿನಿಟ್ಸ್, 60 ಮಿನಿಟ್ಸ್. ಹೌದಲ್ಲ? 1 ಅವರ್ನಾಗ 60 ಮಿನಿಟ್ಸ್. ಅದಕ್ಕೆ ನೀವೇನು ಮಾಡಿರಿ ಅಂತಂದ್ರೆ ಈಗ ಮಿನಿಟ್ನಾಗ ಕೊಟ್ರಂದ್ರೆ ಅವರ್ನಾಗ ಕನ್ವರ್ಟ್ ಮಾಡಿ. ದಟ್ ಮೀನ್ಸ್ 60 ಮಿನಿಟ್ ಡಿವೈಡ್ ಬೈ 1 ಅವರ್, 60 ಮಿನಿಟ್ ಡಿವೈಡ್ ಬೈ 1 ಅವರ್ ಅಂತಾರೆ. ಈ ಬಂದಿದ್ದ ಆನ್ಸರ್ಗೆ ಇಂಟು 60 ಮಾಡಿದ್ರೆ ಅದು ನಿಮ್ಗೆ 1 ಅವರ್ ಆಗ್ತೈತಿ. ನೆಕ್ಸ್ಟ್ ಇದೇ ಆನ್ಸರಿಗೆ ನೀವು ಬಂದಿದ್ದು ಸೆಕೆಂಡ್ಸ್ನಾಗ ಕನ್ವರ್ಟ್ ಮಾಡಬೇಕಾಗಿತ್ತು ಅಂತಂದ್ರೆ ಇದು ಆನ್ಸರಿಗೆ ನೀವೇನು ಮಾಡಿರಿ ಅಂತಂದ್ರೆ ಡಿವೈಡ್ ಬೈ 60 ಮಾಡಿರಿ, ನಿಮಗೆ ಸೆಕೆಂಡ್ಸ್ನ ಸಿಗ್ತೈತೆ. ಸೊ ಯು ಹ್ಯಾವ್ ಟು ಕನ್ವರ್ಟ್ ದಟ್ ರೇಟ್ ಇನ್ ಟರ್ಮ್ಸ್ ಆಫ್ ಅವರ್, ಮಿನಿಟ್ ಆ್ಯಂಡ್ ಸೆಕೆಂಡ್. ಈಗ ನಾನು ಪರ್ ಮಿನಿಟ್ನ ಕ್ಯಾಲ್ಕುಲೇಟ್ ಮಾಡೀನಿ, ಪರ್ ಅವರ್ ನಾವು ಕಂಡಿಡೀರಿ, ಪರ್ ಸೆಕೆಂಡ್ ನಾವು ಕಂಡಿಡೀರಿ. ಅದಾದ್ಮೇಲೆ ನೆಕ್ಸ್ಟ್ ಎರಡನೇದು ಏನು ಅಂತಂದ್ರೆ ರೇಟ್ ಆಫ್ ಪ್ರೊಡಕ್ಷನ್ ಆಫ್ NO2 ಐತಿ. ರೇಟ್ ಆಫ್ ಪ್ರೊಡಕ್ಷನ್ ಆಫ್ NO2 ಅಂತಂದ್ರೆ ರೇಟ್ ಇಸ್ ಈಕ್ವಲ್ಸ್ ಟು ಪ್ರಾಡಕ್ಟ್ಗಳನ್ನ ಬರೆಯತ್ತೀವಿ ನಾವು. ರೇಟ್ ಇಸ್ ಈಕ್ವಲ್ಸ್ ಟು ಪ್ರಾಡಕ್ಟ್ ಏನೈತಿ, 4NO2 ಐತಿ. ಇದು ಒಂದೇ ಕೇಳ್ಯಾರ, ಇದನ್ನು ಕೇಳಿಲ್ಲ ನಿಮಗೆ. ಇದು ಒಂದೇ ಕೇಳ್ಯಾರ, ಇದು ಒಂದೇ ಬರೆದ್ಬಿಡ್ರಿ. ಸೊ ರೇಟ್ ಇಸ್ ಈಕ್ವಲ್ಸ್ ಟು 1/4 ಡೆಲ್ಟಾ NO2 ಡಿವೈಡ್ ಬೈ ಡೆಲ್ಟಾ ಟಿ. ಈಗ ಆಲ್ರೆಡಿ ಈ ವ್ಯಾಲ್ಯೂ ಕಂಡುಹಿಡಿದೇವಲ್ಲ ನಾವು, ರೇಟ್ ವ್ಯಾಲ್ಯೂ ಕಂಡುಹಿಡಿದೇವಲ್ಲ. ಹೌದಲ್ಲ? ಸೊ ರೇಟ್ ವ್ಯಾಲ್ಯೂ ಎಷ್ಟೈತಿ, 6.79 into 10⁻⁴ ಪರ್ ಮೀಟರ್ ಮೋಲ್ಸ್ ಪರ್ ಲೀಟರ್ ಪರ್ ಮಿನಿಟ್ ಇಷ್ಟೈತಿ. ಆಮೇಲೆ ಅದನ್ನ ಸಬ್ಸ್ಟಿಟ್ಯೂಟ್ ಮಾಡಿ ಇನ್ನು ಮುಂದಿನ ಇಷ್ಟೈತಿ. ಆರ್ ಯು ಕ್ಯಾನ್ ಟೇಕ್ ಡೆಲ್ಟಾ NO2 ಡಿವೈಡ್ ಬೈ ಡೆಲ್ಟಾ ಟಿ ಈಸ್ ಈಕ್ವಲ್ಸ್ ಟು NO2 ಡಿವೈಡ್ ಬೈ ಡೆಲ್ಟಾ ಟಿ ಈಸ್ ಈಕ್ವಲ್ಸ್ ಟು ಇಷ್ಟಕ್ಕೆ ಇಂಟು 4 ಮಾಡಿದರೆ ನಿಮ್ಗೆ ಆನ್ಸರ್ನ ಸಿಗ್ತೈತಿ. ಹೌದಾ? ಸೊ ಇದು ಎಷ್ಟಾಗ್ತೈತಿ, ಇಂಟು 4 ಇಷ್ಟರ ಇಟ್ಬಿಡ್ರಿ ಅಥವಾ ಕಂಪ್ಲೀಟ್ ಮಲ್ಟಿಪ್ಲೈ ಮಾಡಿರಿ.
ಆನ್ಸರ್ ಯಾವಾಗ ಬರೀಬೇಕು ಅಂತಂದ್ರೆ ಮೋಲ್ಸ್ ಪರ್ ಲೀಟರ್ ಪರ್ ಮಿನಿಟ್. ಗೊತ್ತಾಯ್ತು? ಸೊ ಎವರೇಜ್ ಕಂಡುಹಿಡಿಲಿಕ್ಕೆ ನಿಮಗೆ ಒಂದು ಇಕ್ವೇಶನ್ ಕೊಟ್ಟಾನ. ಫಸ್ಟ್ ರಿಯಾಕ್ಟೆಂಟ್ದ ಕಂಡುಹಿಡೀರಿ, ಆಮೇಲೆ ಪ್ರಾಡಕ್ಟ್ದು ಕೇಳ್ಯಾನ. ಪ್ರಾಡಕ್ಟ್ದು ಏನು ಮಾಡಿದೆ ಅಂತಂದ್ರೆ ಅದರದ್ದು NO2 ಎಷ್ಟು ಪ್ರೊಡಕ್ಷನ್ ಆಯಿತು ಅಂಥೇಳಿ ಕಂಡುಹಿಡೀರಿ. ಸೊ ಈ ಥರ ಇರ್ತಕ್ಕಂಥದ್ದು ಒಂದು ಸಿಂಪಲ್ ಆಗಿರ್ತಕ್ಕಂಥ ರಿಯಾಕ್ಷನ್. ನಾನು ಇನ್ನೂ ಒಂದು 2 ಸಿಂಪಲ್ ಹೋಮ್ವರ್ಕ್ ಕೊಡ್ತೀನಿ ನಿಮಗೆ. ಎಕ್ಸಾಂಪಲ್ನ ಕೊಡ್ಬೋದು, ಅಥವಾ ಅದು ಪ್ರಾಬ್ಲಮ್ನಾಗೆ ಇಕ್ವೇಷನ್ ಕನ್ಸ್ಟ್ರಕ್ಟ್ ಮಾಡೋದ್ರೆ ಕೊಡ್ಬೋದು, ಅಥವಾ ಜನರಲ್ ಇಕ್ವೇಷನ್ರ ಕೊಡ್ಬೋದು. ಸೊ ಆ ಥರ ಇರ್ತಕ್ಕಂಥ ಒಂದು 2 ಎಕ್ಸಾಂಪಲ್ಸನ್ನು ನಾನಿಲ್ಲಿ ರೀಪ್ರೆಸೆಂಟ್ ಮಾಡ್ತೀನಿ. ಯು ಹ್ಯಾವ್ ಟು ಸಾಲ್ವ್ ದೋಸ್ 2 ಪ್ರಾಬ್ಲಮ್ಸ್. ಸೊ ಟೇಕ್ ದ ಸ್ಕ್ರೀನ್ಶಾಟ್ ಆಫ್ ದಿಸ್. You have to read properly and solve the problem. So second problem. For the reaction are giving P. The concentration of reactant changes from changes from 0.03 m to 0.02 m in 25 minutes. M means molar concentration, moles per liter antandanga. Idu initial concentration, idu final concentration. Time is 25 minutes. So calculate average rate. Calculate average rate in both minutes as well as seconds. Minutes and seconds. Okay. So very simple ಆಗಿರ್ತಕ್ಕಂಥದ್ದು. ನೀವು ಏನಂತಂದ್ರೆ ಎವರೇಜ್ ರೇಟ್ ಫಾರ್ಮುಲಾ ಹಚ್ಚಿರಿ, ಬರೀ ರಿಯಾಕ್ಟೆಂಟ್ನ ಕಂಡುಹಿಡಿಬೇಕಾಗೈತಿ, ಅಷ್ಟೇ ಕಂಡುಹಿಡಿದ್ಬಿಡ್ರಿ. ವೆರಿ ಸಿಂಪಲ್. ಯಾವುದೇ ನಿಮ್ಗೆ ನಂಬರ್ ಆಫ್ ಮೋಲ್ಸು ಕೊಟ್ಟಿಲ್ಲ ಇನ್ ಸ್ಟೈಕಿಯೋಮೆಟ್ರಿ. ಥರ್ಡ್ ಪ್ರಾಬ್ಲಮ್. ಇನ್ ಅ ರಿಯಾಕ್ಷನ್ to A that is giving product, to A giving product, the concentration of A decreases from the concentration of A decreases from 0.5 to 0.4 to 0.4 moles per liter in 10 minutes. In 10 minutes. Calculate rate during this interval. ಅಥವಾ calculate average rate. Calculate average rate during this interval. Okay. ಸೊ ಇವೆರಡು ಅದಕ್ಕಿಂತಲೂ ಸಿಂಪಲ್ ಆಗಿರ್ತಕ್ಕಂಥ ಪ್ರಾಬ್ಲಮ್ಸ್. ನಾವು ಆಫ್ಟರ್ ದಿಸ್ ವಿ ವಿಲ್ ಡಿಸ್ಕಸ್ ಒನ್ ಇಂಪಾರ್ಟೆಂಟ್, ಮೇ ಬಿ 2 ಮಾರ್ಕ್ಸ್ನಲ್ಲಿ ಕೇಳ್ತಿರ್ತಾರೆ, ಫ್ಯಾಕ್ಟರ್ಸ್ ಇನ್ಫ್ಲೂಯೆನ್ಸಿಂಗ್ rate of a reaction.
rate of a reaction. Okay, factors influencing rate of a reaction. ಯಾವ ಫ್ಯಾಕ್ಟರ್ಸ್ ಅದಾವು ಅಂದ್ರೆ ಈ ರೇಟನ್ನು ಹೆಚ್ಚು ಮಾಡಲಿಕ್ಕೆ ಏನೇನು ನಾವು ಯೂಸ್ ಮಾಡ್ಬೋದು ಅಂದ್ರೆ ಒಂದೇದು ಸಪೋಸ್ ನಾನು ಟೆಂಪ್ರೇಚರ್ ಅಂತ ತಗೋತೀನಿ. ಡೆಫಿನೆಟ್ಲಿ ಟೆಂಪರೇಚರ್ ಹೆಚ್ಚು ಮಾಡಿದರೆ ರೇಟ್ ಆಫ್ ರಿಯಾಕ್ಷನ್ ಹೆಚ್ಚಾಗ್ತೈತಿ. ಇದಕ್ಕೆ ಹೆಂಗೆ ಅಂತ ನಾನು ಬೆಸ್ಟ್ ಎಕ್ಸಾಂಪಲ್ ಕೊಡ್ತೀನಿ. ಇಫ್ ಯು ಪ್ರಿಪೇರ್ ಎ ಫುಡ್ ಇನ್ ದ ವಿಂಟರ್ ಸೀಸನ್ ಆ್ಯಂಡ್ ಟಿಲ್ ದ ನೈಟ್ ದಟ್ ಈಸ್ ನಾಟ್ ಸ್ಪಾಯ್ಲಿಂಗ್ ಎಟ್ ಆಲ್, ಅದೇ ಫುಡ್ಡನ್ನು ನಾವು ಸಮ್ಮರ್ ಸೀಸನಲ್ಲಿ ಸೇಮ್ ಟೈಮ್ನಲ್ಲಿ ಮಾರ್ನಿಂಗ್ 8 o'clock ಪ್ರಿಪೇರ್ ಮಾಡಿದ್ಮೇಲೆ ವಿದೌಟ್ ಎನಿ ಫ್ರೀಜರ್, ಯಾವುದೇ ಫ್ರಿಜ್ನಾಗ ಇರಲಾರ್ದೆ ಇಟ್ಟರೆ ಸಾಯಂಕಾಲ ರಾತ್ರಿ ಅಂತಂದ್ರೆ ಅದನ್ನು ಸ್ಪಾಯ್ಲ್ ಆಗ್ತದೆ. ಅದಕ್ಕೆ ಸಮ್ಮರ್ ಟೆಂಪ್ರೇಚರ್ ಈಸ್ ಮೋರ್, ವಿಂಟರ್ ಟೆಂಪ್ರೇಚರ್ ಈಸ್ ಲೆಸ್, ದೇರ್ಫೋರ್ ಟೆಂಪ್ರೇಚರ್ ಈಸ್ ಎಫೆಕ್ಟೆಡ್ ದ ರೇಟ್ ಆಫ್ ದಟ್ ಫುಡ್ ಅಥವಾ ರೇಟ್ ಆಫ್ ದ ರಿಯಾಕ್ಷನ್. ಅದಕ್ಕೆ ಟೆಂಪ್ರೇಚರ್ ಇನ್ಕ್ರೀಸಸ್, ರೇಟ್ ಆಫ್ ರಿಯಾಕ್ಷನ್ ಆಲ್ಸೋ ಇನ್ಕ್ರೀಸಸ್. ಹೌದಾ? ಒಂದೇ ಫ್ಯಾಕ್ಟರ್ ಏನು? ಟೆಂಪ್ರೇಚರ್ ಇನ್ಕ್ರೀಸಸ್, ರೇಟ್ ಆಫ್ ರಿಯಾಕ್ಷನ್ ಆಲ್ಸೋ ಇನ್ಕ್ರೀಸಸ್. ದಟ್ ಮೀನ್ಸ್ ಟೆಂಪ್ರೇಚರ್ ಇನ್ಫ್ಲೂಯೆನ್ಸಸ್ ದ ರೇಟ್ ಆಫ್ ರಿಯಾಕ್ಷನ್. ಇನ್ಫ್ಲೂಯೆನ್ಸ್ ಅಂದರೆ ಹೆಚ್ಚು ಮಾಡ್ತೈತೆ. ಸೆಕೆಂಡ್ ಒನ್ ಈಸ್ ಸೇಡ್ ಟು ಬಿ ಪ್ರೆಷರ್. ಪ್ರೆಷರ್ ಅಂತ ಬಂತು ಅಂತಂದ್ರೆ ಗ್ಯಾಸ್ ಅಂತ ತಗೋತೀವಿ. ಗ್ಯಾಸಸ್ ಇದ್ದು ಅಂತಂದ್ರೆ ಪ್ರೆಷರ್. ಅದನ್ನೇ ಸಪೋಸ್ ಕಾನ್ಸಂಟ್ರೇಷನ್ ಇತ್ತು ಅಂತಂದ್ರೆ ಅದನ್ನು ಲಿಕ್ವಿಡ್ ಸ್ಟೇಟ್ನಾಗ ಇರ್ತಕ್ಕಂಥದ್ದು ಸೊಲ್ಯೂಷನ್ ಅಂತ ಹೇಳಿ ಕರಿತಿರ್ತೀವಿ. ಪ್ರೆಷರ್ ಅಥವಾ ಕಾನ್ಸಂಟ್ರೇಷನ್ ಇವು ಏನಾಗ್ತಾವ? ಆಸ್ ಮೋರ್ ಆ್ಯಂಡ್ ಮೋರ್ ಪ್ರೆಷರ್ ಗೋಸ್ ಆನ್ ಇನ್ಕ್ರೀಸಸ್, ಡೆಫಿನೆಟ್ಲಿ ಟೆಂಪ್ರೇಚರ್ ಇನ್ಕ್ರೀಸಸ್. ಟೆಂಪ್ರೇಚರ್ ಇನ್ಕ್ರೀಸಸ್, ರೇಟ್ ಆಫ್ ರಿಯಾಕ್ಷನ್ ಆಲ್ಸೋ ಇನ್ಕ್ರೀಸಸ್. ಹೌದಾ? ಪ್ರೆಷರ್ ಹೆಚ್ಚಿಗೆ ಆಗ್ಲತ್ತಿತ್ತು ಅಂತಂದ್ರೆ ಅಲ್ಲಿ ಇಂಡೈರೆಕ್ಟಾಗಿ ನಾವೇನು ತಗೋಬೋದು? ರೇಟ್ ಆಫ್ ರಿಯಾಕ್ಷನ್ ಆಲ್ಸೋ ಇನ್ಕ್ರೀಸಸ್. ಕಾನ್ಸಂಟ್ರೇಷನ್ ಹೆಚ್ಚಿಗೆ ಆಗ್ಲತ್ತಿತ್ತು ಅಂತಂದ್ರೆ ರೇಟ್ ಆಫ್ ರಿಯಾಕ್ಷನ್ ಹೆಚ್ಚಾಗ್ತೈತಿ. ಹೌದಾ? ಇದು ಎರಡನೇ ಫ್ಯಾಕ್ಟರ್. ಮೂರನೇ ಫ್ಯಾಕ್ಟರ್ ಕೆಟಲಿಸ್ಟ್. Catalyst, definitely positive catalyst, they are increasing the rate of reaction. ಇದರದೇ ಒಂದು ಸ್ವಲ್ಪ ನಾವು ಇನ್ ಡೀಟೇಲ್ ಆಗಿ ಮತ್ತೆ ಇದೇ ಚಾಪ್ಟರ್ ಲಾಸ್ಟಿಗೆ ಗ್ರಾಫಿಕಲ್ ಆಗಿ ನೋಡ್ತಿರ್ತೀವಿ ಹೆಂಗೆ ರಿಯಾಕ್ಷನ್ ಸ್ಪೀಡ್ ಹೆಚ್ಚಾಗ್ತೈತಿ ಅಂತಕ್ಕಂಥದ್ದು. ಲೇಟರ್ ವಿ ವಿಲ್ ಡಿಸ್ಕಸ್. ಸೊ ಇವನು ಫ್ಯಾಕ್ಟರ್ಸ್ ಇನ್ಫ್ಲೂಯೆನ್ಸಿಂಗ್ ರೇಟ್ ಆಫ್ ಎ ರಿಯಾಕ್ಷನ್ ಅಂತ ಕರಿತೀವಿ. ನೆಕ್ಸ್ಟ್ ಕಾನ್ಸೆಪ್ಟ್ನಲ್ಲಿ ಭಾಳಷ್ಟು ಇಂಪಾರ್ಟೆಂಟ್ ಡಿಫರೆನ್ಷಿಯಲ್ ರೇಟ್ ಇಕ್ವೇಷನ್ ಅಂತ ತಗೋತೀವಿ. ಅದನ್ನು ಹೆಂಗೆ ನಾವು ಮ್ಯಾಥಮೆಟಿಕಲ್ ಆಗಿ ಬರೀಬೇಕು, ಆಮೇಲೆ ಅದನ್ನು ಹೆಂಗೆ ನಾವು ಕೆಮಿಕಲ್ ಇಕ್ವಿಲಿಬ್ರಿಯಮ್ದಾಗ ರೇಟ್ ಲಾ ಎಕ್ಸ್ಪ್ರೆಷನ್ ಅಂತ ತೊಗೊಂಡಿವಿ ಅದೇ ಫಾರ್ಮಲ್ಲಿ ಹೆಂಗೆ ನಾವು ಡಿಫೈನ್ ಮಾಡಬೇಕು, ಆಮೇಲೆ ಅದು ಹೆಂಗೆ ನಾವು ಎಕ್ಸ್ಪರಿಮೆಂಟಲ್ ಆಗಿ ಕಂಡುಹಿಡಿತೀವಿ ಅಂತಕ್ಕಂಥದ್ದು ಮೂರು ಫ್ಯಾಕ್ಟರ್ಸ್ಗಳು ಲೆಟ್ ಅಸ್ ವಿ ವಿಲ್ ಡಿಸ್ಕಸ್. ಓಕೆ, differential rate equation or rate law. Or rate of a reaction. Consider a reaction A is nothing but stoichiometric coefficients of reactant A plus B is stoichiometric coefficient of the reactant B, and it is giving the product as C, capital C. It is coefficient of C, small c is coefficient, and D plus D, this is 2. So small a, b, c, d, a, b, c and d are said to be the coefficients of reactants A, B, C and D respectively. Coefficients of reactants A, B, C and D respectively. Okay, so ಇದನ್ನು ನಾವೀಗ ಇಲ್ಲಿ ಇಷ್ಟು ತಗೊಂಡ್ಮೇಲೆ
ಇದನ್ನ ಅಕಾರ್ಡಿಂಗ್ ಟು ಲಾ ಆಫ್ ಮಾಸ್ ಆಕ್ಷನ್ ಪ್ರಕಾರ ನಾವು ರೇಟ್ ಅನ್ನ ಬರೀತೀವಿ. ಸೊ ರೇಟ್ ಎಕ್ಸ್ಪ್ರೆಷನ್ ಈಸ್ rate is directly proportional to product of molar concentration of reactants. Product of molar concentration of reactants. ಹೌದಾ? At constant temperature. Rate is proportional to product of molar concentration of reactants. ಹೌದಾ? ಇದು ಇಂಟು ಅಂತ ನಂಗೆ molar concentration of reactants ಇಷ್ಟು ತಗೊಂಡಿವಿ ನಾವು. ಇದ್ರ ಮೇಲೆ ಏನು ಬರಿತೀವಿ? ದಿಸ್ ಇಸ್ ನಥಿಂಗ್ ಬಟ್ ಅದ್ರ ಹಿಂದೆ ಏನಿರ್ತಾವಲ್ಲ ಅದನ್ನು ಜಸ್ಟ್ ನಾನು ಇಲ್ಲಿ ರೀಪ್ರೆಸೆಂಟ್ ಮಾಡತ್ತೀನಿ. ಅಥವಾ ಸಿಂಪ್ಲಿ ಯು ಕ್ಯಾನ್ ಟೇಕ್ ಎಕ್ಸ್ ಆ್ಯಂಡ್ ವೈ. ಇದನ್ನ ಹಿಂಗೆ ಇದ್ದಂಗೆ ಬರಿಬೇಕು ಅಂತ ಏನಿಲ್ಲ. ಸಪೋಸ್ ನನಗೆ 2HI ಅಂತ ತೊಗೊಳತ್ತೀನಿ. 2HI ದಟ್ ಈಸ್ ಗಿವಿಂಗ್ H2 ಪ್ಲಸ್ I2. ಇದರ ರೇಟ್ ಎಕ್ಸ್ಪ್ರೆಷನ್ ಮಾಡಿರಿ ಅಂತಂದ್ರೆ ರೇಟ್ ಈಸ್ ಪ್ರಪೋರ್ಷನಲ್ ಟು HI ರೇಸ್ ಟು 2 ತೊಗೋಬೇಕಂತ ಏನಿಲ್ಲ. ಇದನ್ನು ನಾವು ಕಂಡುಹಿಡಿಬೇಕು. ಅದನ್ನು ಕಂಡುಹಿಡಿತಕ್ಕಂಥದ್ದು ಎಕ್ಸ್ಪರಿಮೆಂಟಲ್ ಆಗಿ ನೋಡ್ತೀವಿ. ಅಂದರೆ ಯಾವುದು ನೀವು ಕೊಯಿಫಿಷಿಯಂಟ್ ಆಗಿ ತೊಗೋತೀರಿ ಅದ್ರ ಪವರ್ ಆಗಿ ತೊಗೋಬೇಕು ಅಂತಕ್ಕಂಥದ್ದು ಅದನ್ನು ಫಿಕ್ಸ್ ಇರಂಗಿಲ್ಲ. ಇಟ್ ಡಿಪೆಂಡ್ಸ್ ಆನ್ ದಟ್ ಎಕ್ಸ್ಪರಿಮೆಂಟಲ್ ವ್ಯಾಲ್ಯೂ. ಈಗ ಬಟ್ ನಾನು ಜನರಲ್ ಆಗಿ ಬರೀತೀನಿ. ಅದು AB ಅಂತ ತೊಗೊಳ್ರಿ ಅಥವಾ XY ಅಂತ ತೊಗೊಳ್ರಿ. Okay, this is said to be X and Y. Where X and Y are said to be the, you can say that order of reaction. Power of the reactions, power of the reactants. Okay, now this rate reactant ತಗೊಂಡಿವೆ ಅಂತಂದ್ರೆ that is d r divided by dt is equal to, remove the proportionality constant. ಈಗ ರೇಟ್ ಬದಲಾಗಿ ಏನು ತಗೊಂಡಿನಿ? dr divided by dt. ಹೌದಲ್ಲ? remove the proportionality constant, it becomes k and a raised to x, b raised to y, where k is proportionality constant known as rate constant, where k is known as rate constant. X and y are said to be the powers of reactants A and B ಅಥವಾ experimentally determine ಮಾಡಬೇಕು. This type of reaction is known as differential rate equation or rate law expression. Rate law expression. How can you define this rate law expression? It is the expression in which the reaction rate is given in terms of molar concentration of reactants, molar concentration of reactants with each term raised to respective power. Which may or may not be stoichiometric coefficient. Which may or may not
may not be stoichiometric coefficient. Of the reactant. Okay, ಇದನ್ನ ನೀಟಾಗಿ ನಾನು ಇಲ್ಲಿ ವರ್ಡ್ಸ್ನ ಬರ್ದೈತಿ. ಇದಕ್ಕೆ ಏನಂತ ಕರಿಬೇಕು? ರೇಟ್ ಲಾ ಎಕ್ಸ್ಪ್ರೆಷನ್ ಆರ್ ಡಿಫರೆನ್ಷಿಯಲ್ ರೇಟ್ ಈಕ್ವೇಷನ್. ಅಂದ್ರೆ ಏನು? ಇಟ್ ಈಸ್ ದ ಎಕ್ಸ್ಪ್ರೆಷನ್, ಹೌದಲ್ಲ, ಇದು ಒಂದು ಎಕ್ಸ್ಪ್ರೆಷನ್ ಇನ್ ವಿಚ್ ದ ರಿಯಾಕ್ಷನ್ ರೇಟ್ ಈಸ್ ಗಿವನ್. reaction rate is given in terms of molar concentration. Reaction rate is given in terms of molar concentration of the reactants. So with each term is raised to respective power. Each term is raised to, ಅದರ ಹಿಂದೆ ಏನದಾವಲ್ಲ ಅದರದ್ದು ರೆಸ್ಪೆಕ್ಟಿವ್ ಪವರ್. ಇದ್ರ ಹಿಂದೆ ತಗೊಂಡಿನ ನಂಬರೇ ಇರಬಹುದು ಅಥವಾ ಅದನ್ನ ಇರಲಿಕ್ಕಿಲ್ಲ. ಮೇ ಆರ್ ಮೇ ನಾಟ್. ವಿತ್ ಈಚ್ ಟರ್ಮ್ ರೈಸ್ಡ್ ಟು ರೆಸ್ಪೆಕ್ಟಿವ್ ಪವರ್ ವಿಚ್ ಮೇ ಆರ್ ಮೇ ನಾಟ್ ಬಿ ದ ಸ್ಟೋಯಿಕಿಯೋಮೆಟ್ರಿಕ್ ಕೋಎಫಿಷಿಯಂಟ್ ಆಫ್ ದ ರಿಯಾಕ್ಟಂಟ್ಸ್. ಹೌದಾ? ಸೊ this is nothing but an expression which the reaction rate is given in terms of molar concentration of reactants. Reaction rate is given in terms of molar concentration of reactants with each term raised to respective power which may or may not be ಸ್ಟೋಯಿಕಿಯೋಮೆಟ್ರಿಕ್ ಕೋಎಫಿಷಿಯಂಟ್ಸ್. ಹೌದಾ? ಸ್ವಲ್ಪ ಎಕ್ಸ್ಟ್ರಾ ಬರ್ದಿರ್ತೀವಿ. ಅದಕ್ಕೆ ನಮ್ಗೆ ತಿಳ್ಕೊಳ್ತಕ್ಕಂಥದ್ದು ಏನಂತಂದ್ರೆ, ದಿಸ್ ಈಸ್ ನಥಿಂಗ್ ಬಟ್ ಆನ್ ಎಕ್ಸ್ಪ್ರೆಷನ್. ಆ ಎಕ್ಸ್ಪ್ರೆಷನ್ ಏನೈತಿ? ವಿಚ್ ರೇಟ್ ಆಫ್ ರಿಯಾಕ್ಷನ್ ಈಸ್ ಇನ್ ಟರ್ಮ್ಸ್ ಆಫ್ ಮೋಲಾರ್ ಕಾನ್ಸಂಟ್ರೇಷನ್. ರೇಟ್ ಆಫ್ ರಿಯಾಕ್ಷನ್ ಈಸ್ ಇನ್ ಟರ್ಮ್ಸ್ ಆಫ್ ಮೋಲಾರ್ ಕಾನ್ಸಂಟ್ರೇಷನ್ of the reactant with each term is raised to respective power. That may be or may not be the coefficients, stoichiometric coefficients. ಇದಕ್ಕೆ ಈಕ್ವಲ್ ಆಗಿ ಇಲ್ಲಿ ಸಪೋಸ್ 2 ಇತ್ತು ಅಂದ್ರೆ 2ನೇ ಬರಬೇಕು ಅಥವಾ ಬರಲಿಕ್ಕಿಲ್ಲ. 2 ಬಂದರೂ ನೋ ಪ್ರಾಬ್ಲಮ್, 2 ಬರಲಿಲ್ಲ ಅಂದ್ರೆ ಇದನ್ನು ಹೆಂಗೆ ಕಂಡು ಹಿಡಿತೀವಿ, ಎಕ್ಸ್ ಮತ್ತು ವಾಯ್ ಹೆಂಗೆ ಕಂಡು ಹಿಡಿತೀವಿ ಅಂತಕ್ಕಂಥದ್ದು ಫಸ್ಟ್ ನಮಗೆ ಕ್ಲಿಯರ್ ಆಗಬೇಕು. ಇಟ್ ಕ್ಯಾಲ್ಕುಲೇಷನ್ ಈಸ್ ಡಿಪೆಂಡ್ಸ್ ಆನ್ ಎಕ್ಸ್ಪರಿಮೆಂಟ್ಸ್ ಅಥವಾ ಎಕ್ಸ್ಪರಿಮೆಂಟಲ್ value. Okay, so differential rate equation ಅದರದ್ದು ಒಂದು ಎಕ್ಸ್ಪ್ರೆಷನ್ ನೋಡಿದಾದ್ಮೇಲೆ ಆ ರೇಟನ್ನು ನಾವು ರೇಟ್ ಲಾ ಎಕ್ಸ್ಪ್ರೆಷನನ್ನು ಕಂಡು ಹಿಡಿದಾದ್ಮೇಲೆ ಪ್ರತಿಯೊಂದು ಕೆಮಿಕಲ್ ರಿಯಾಕ್ಷನ್ ಮ್ಯಾಗ ಎಕ್ಸ್ ಮತ್ತು ವಾಯ್ ಅದರದ್ದೇನು ಪವರ್ ಬರೆದಿರ್ತೀವಲ್ಲ ಅದನ್ನ ಹೆಂಗೆ ಕಂಡು ಹಿಡಿತೀವಿ ಅಂತಕ್ಕಂಥದ್ದು ಒಂದು ಎಕ್ಸಾಂಪಲ್ನ ಕನ್ಸಿಡರ್ ಮಾಡೋಣ. Consider the example that is 2NO plus O2, 2NO plus O2 giving 2NO2. ಈಗ ಇದರ ರೇಟ್ ಬರೀರಿ ಅಂತಂದ್ರೆ ಏನಂತ ಬರಿಬೇಕು ನಾವು? ರೇಟ್ ಈಸ್ ಪ್ರಪೋರ್ಷನಲ್ ಟು NO ಆಮೇಲೆ ನೆಕ್ಸ್ಟ್ O2 ಇಷ್ಟು ಬರಿತೀವಿ. ಅಂದ್ರೆ ಇದರ ಮ್ಯಾಲ ಪವರ್ಗಳು ಏನು ಬರಿಬೇಕು, ಹೆಂಗೆ ಬರಿಬೇಕು ಅಂತಕ್ಕಂಥದ್ದು ನಾನು ಈ ಎಕ್ಸ್ಪರಿಮೆಂಟ್ ಥ್ರೋನ ಬರೆದು ಬಿಡೋಣ, ನೋಡೋಣ. ಸೊ ಎಕ್ಸ್ಪರಿಮೆಂಟ್ಸ್ 4 ಕೊಟ್ಟಾನ. ಒಂದೇ ಎಕ್ಸ್ಪರಿಮೆಂಟ್ ಇನಿಷಿಯಲ್ ಕಾನ್ಸಂಟ್ರೇಷನ್ ಆಫ್ NO ಈಸ್ 0.30, ಇನಿಷಿಯಲ್ ಕಾನ್ಸಂಟ್ರೇಷನ್ ಆಫ್ ಆಕ್ಸಿಜನ್ ಈಸ್ 0.30. ಅಂದರೆ ಇನಿಷಿಯಲ್ ಕಾನ್ಸಂಟ್ರೇಷನ್ ಒಂದೇ ಎಕ್ಸ್ಪರಿಮೆಂಟ್ನಾಗ ಎರಡು ಒಂದೇ ಅದಾವ. ಇನಿಷಿಯಲ್ ರೇಟ್ ಆಫ್ ಫಾರ್ಮೇಷನ್ ಆಫ್ NO2, ಇನಿಷಿಯಲ್ ರೇಟ್ ಆಫ್ ಫಾರ್ಮೇಷನ್ ಆಫ್ NO2 ಎಷ್ಟು ಬಂತು? 0.096 ಬಂತು ಒಂದೇ ಎಕ್ಸ್ಪರಿಮೆಂಟ್. ನೆಕ್ಸ್ಟ್ ಕಾನ್ಸಂಟ್ರೇಷನ್ ಆಫ್ NO ಅನ್ನು ಡಬಲ್ ಮಾಡೀವಿ, ಕಾನ್ಸಂಟ್ರೇಷನ್ ಆಫ್ ಆಕ್ಸಿಜನ್ ಆಸ್ ಇಟ್ ಈಸ್ ಇಟ್ಟಿವಿ ಎರಡನೇ ಎಕ್ಸ್ಪರಿಮೆಂಟ್ನಲ್ಲಿ. ಇಂಡಿಕೇಟ್ಸ್ ಕೀಪಿಂಗ್ ಕಾನ್ಸಂಟ್ರೇಷನ್ ಆಫ್ ಆಕ್ಸಿಜನ್ ಆಸ್ ಇಟ್ ಈಸ್ ಆ್ಯಂಡ್ ಇನ್ಕ್ರೀಸಿಂಗ್ ಅಥವಾ ಡಬಲಿಂಗ್ ದ ಕಾನ್ಸಂಟ್ರೇಷನ್ ಆಫ್ ನೈಟ್ರಿಕ್ ಆಕ್ಸೈಡ್, ದ ರೇಟ್ ಬಿಕಮ್ಸ್ 4 times. ಇದಕ್ಕೆ ನೀವು ಇಂಟು 4 ಮಾಡಿರಿ, ಇಂಟು 4 ಮಾಡಿದ್ರೆ ಎಷ್ಟಾಗ್ತದೆ? ಇಷ್ಟು ವ್ಯಾಲ್ಯೂ ಬರ್ತೈತೆ. ಅಂದ್ರೆ ದ ರೇಟ್ ಬಿಕಮ್ಸ್ 4 times. ಯಾವಾಗ 4 times ಆಯಿತು? ಆಸ್ ಕಾನ್ಸಂಟ್ರೇಷನ್ ಈಸ್ ನಥಿಂಗ್ ಬಟ್
doubled. Nitric oxide concentration is doubled, the rate becomes 4 times. ಹೌದಾ? So this indicates, ಇದು ಏನು ತೋರಿಸ್ಕೊಡತೈತಿ, ಆಕ್ಸಿಜನ್ ಕಾನ್ಸಂಟ್ರೇಷನ್ ಹಾಗೆ ಇಟ್ಟಿವಿ, ನೈಟ್ರಿಕ್ ಆಕ್ಸೈಡ್ ಕಾನ್ಸಂಟ್ರೇಷನ್ ಡಬಲ್ ಮಾಡೀವಿ. ಹೌದಲ್ಲ? ನೈಟ್ರಿಕ್ ಆಕ್ಸೈಡ್ ಕಾನ್ಸಂಟ್ರೇಷನ್ ಡಬಲ್ ಮಾಡೀವಿ, ಅವಾಗ ಅದರ ರೇಟ್ ಏನಾಯಿತು, 4 ಟೈಮ್ ಆಯಿತು ಅಂತ ಹೇಳ್ಕೊಡ್ತಾನೆ. ನೆಕ್ಸ್ಟ್, ಕೀಪಿಂಗ್ ಕಾನ್ಸಂಟ್ರೇಷನ್ ಆಫ್ ನೈಟ್ರಿಕ್ ಆಕ್ಸೈಡ್ ಆಸ್ ಇಟ್ ಈಸ್. ಮೂರನೇ ಎಕ್ಸ್ಪೆರಿಮೆಂಟಿಗೆ ಬರೋಣ. ನೈಟ್ರಿಕ್ ಆಕ್ಸೈಡ್ ಕಾನ್ಸಂಟ್ರೇಷನ್ ಅಷ್ಟೇ ಇಟ್ಟೀವಿ, ಬಟ್ ಆಕ್ಸಿಜನ್ ಕಾನ್ಸಂಟ್ರೇಷನ್ ಡಬಲ್ ಮಾಡೀವಿ. ಆಕ್ಸಿಜನ್ ಕಾನ್ಸಂಟ್ರೇಷನ್ ಡಬಲ್ ಮಾಡೀವಿ, ಅವಾಗ ರೇಟ್ ಒಂದೊಂದು ಕಂಪೇರ್ ಮಾಡಿದ್ರೆ ಎಷ್ಟು ಹೆಚ್ಚಿಗಾಯಿತು, 2 ಟೈಮ್ಸ್ ಹೆಚ್ಚಿಗಾಯ್ತು. ಅಂದ್ರೆ ಇದಕ್ಕೆ ಇಂಟು 2 ಮಾಡಿ, ಇಂಟು 2 ಮಾಡಿದ್ರೆ ಎಷ್ಟು ಬರ್ತೈತಿ, ಇಷ್ಟು ಆನ್ಸರ್ ಬರ್ತೈತಿ. ಇಂಟು 4 ಮಾಡಿದ್ರೆ ಇಷ್ಟು ಬರ್ತೈತಿ. ಅದರ ಅರ್ಥ ಏನು ಅಂತಂದ್ರೆ, keeping concentration of nitric oxide as it is, doubling the concentration of oxygen, there what happens, rate of reaction is said to be doubled ಅಂತ ಅನ್ನಂಗೆ. rate of reaction is said to be doubled ಅಂದ್ರೆ ಈಗ ನಾವಿಲ್ಲಿ ಹೆಂಗೆ ಬರಿಬೇಕು, ಎಕ್ಸ್ಪ್ರೆಷನ್ನ ಹೆಂಗೆ ಬರಿಬೇಕು. ಸೊ ಇದ್ರ ಕಾನ್ಸಂಟ್ರೇಷನ್ ಡಬಲ್ ಮಾಡಿ, ಯಾವುದ್ರ ಕಾನ್ಸಂಟ್ರೇಷನ್ ಡಬಲ್ ಮಾಡೀವಿ, ನೈಟ್ರಿಕ್ ಆಕ್ಸೈಡ್ ಕಾನ್ಸಂಟ್ರೇಷನ್ ಡಬಲ್ ಮಾಡೀವಿ, ಆಕ್ಸಿಜನ್ ಕಾನ್ಸಂಟ್ರೇಷನ್ ಒಂದೇ ಇಟ್ಟಿವಿ. ಸೊ ಕಾನ್ಸಂಟ್ರೇಷನ್ ಇಸ್ ಡಬಲ್ಡ್, ಯು ಕ್ಯಾನ್ ಸೇ ದಟ್ rate is increases 4 times. rate is increases 4 times. ಆಕ್ಸಿಜನ್ ಕಾನ್ಸಂಟ್ರೇಷನ್ ಡಬಲ್ ಮಾಡೀವಿ, ಆಕ್ಸಿಜನ್ ಕಾನ್ಸಂಟ್ರೇಷನ್ ಡಬಲ್ ಮಾಡೀವಿ, ಅವಾಗ ಇದ್ರದ್ದು ಏನಾಯ್ತು, ಇದನ್ನ ಫಸ್ಟ್ ಕಂಪೇರ್ ಮಾಡಿದ್ರೆ 2 ಟೈಮ್ಸ್ ಆಯ್ತು. ಹೌದಲ್ಲ? ಸೊ ಈಗ ಕಾಮನ್ ಏನು ಬರ್ತೈತಿ, ಒಂದ್ರದ್ದು ರೇಟ್ 4 ಬಂತು, ಇನ್ನೊಂದ್ರ ರೇಟ್ 2 ಬಂತು, ಕಾಮನ್ ಏನು ಬಂತು, ಇಲ್ಲಿ 2 ಬಂತು. ದೇರ್ಫೋರ್ ನೈಟ್ರಿಕ್ ಆಕ್ಸೈಡ್ ಕಾನ್ಸಂಟ್ರೇಷನ್ ಏನಾಯ್ತು, ಇದನ್ನ 2 ಆಯಿತು, ಆಕ್ಸಿಜನ್ ಕಾನ್ಸಂಟ್ರೇಷನ್ ಏನಾಯಿತು, 1 ಆಯಿತು. ಸೊ ಯು ಕ್ಯಾನ್ ರೀಪ್ರೆಸೆಂಟ್ ಎಕ್ಸ್ಪರಿಮೆಂಟಲಿ, that is rate of this nitric oxide, its power is said to be 2 and its power is said to be 1. its power is said to be 1. actually ಇದ್ರಾಗ ಹೆಂಗೈತಿ ಸ್ಟಾಯ್ಕಿಯೋಮೆಟ್ರಿ ಹಾಗೆ ಬಂದೈತಿ, ಬಟ್ ಹಾಗೆ ನಾವು ಇಡೋದು ರಾಂಗ್ ಆಗ್ತೈತಿ. ಅದನ್ನ ಹೆಂಗೆ ಮಾಡತ್ತೀವಿ, ನಾವು ಕ್ಯಾಲ್ಕುಲೇಟ್ ಮಾಡಿ ಇಡತ್ತೀವಿ. ಅರ್ಥ ಆಯಿತು? ಅದಕ್ಕೆ ಈ ಥರ ಎಕ್ಸ್ಪರಿಮೆಂಟಲ್ ವ್ಯಾಲ್ಯೂಸ್ ಇದ್ದಾಗ ಮಾತ್ರ ಅದರ ಆರ್ಡರ್ನ ಕಂಡಿಲಿಕ್ಕೆ ಸಾಧ್ಯ ಐತಿ ಅಂತಕ್ಕಂಥದ್ದು ತೋರಿಸ್ಕೊಡ್ತೈತಿ. ಇದ್ರ ಮೇಲೆ ನಾನು ಕೆಲವೊಂದು ಎಕ್ಸಾಂಪಲ್ಸನ್ನು ತಗೋತೀನಿ. ಹೌ ಕ್ಯಾನ್ ಯು ಕ್ಯಾಲ್ಕುಲೇಟ್ ದಟ್ ಎಕ್ಸ್ ಆ್ಯಂಡ್ ವಾಯ್ ವ್ಯಾಲ್ಯೂ. ಅದಕ್ಕಿಂತ ಮುಂಚೆ ಎಕ್ಸ್ ಆ್ಯಂಡ್ ವಾಯ್ ವ್ಯಾಲ್ಯೂ ಅನ್ನೋದಕ್ಕೆ ಏನಂತ ಕರಿತೀವಿ, ನಾವು ಅದನ್ನು ಹೆಂಗೆ ಡಿಫೈನ್ ಮಾಡ್ತೀವಿ, ಅಲ್ಲಿ ಯಾವ್ಯಾವ ಎಕ್ಸಾಂಪಲ್ಸ್ ಅದಾವು ಅವನ್ನ ತೊಗೋಣ. ಸೊ ಈಗ ಈ ಟೇಬಲ್ ಪ್ರಕಾರ ನಾವು ಒಂದೇ ಕ್ಲಿಯರ್ ಮಾಡ್ಕೊಳ್ಳೋಣ. ರೇಟ್ ದ್ಯಾಟ್ ಕ್ಯಾನ್ ಬಿ ಡಿಟರ್ಮೈನ್ಡ್ ಎಕ್ಸ್ಪರಿಮೆಂಟಲಿ. ಫಾರ್ ಎಕ್ಸಾಂಪಲ್, concentration of nitric acid is doubled, rate is nothing but 4 times. Concentration of oxygen is doubled, rate is nothing but 2 times. 4 ಮತ್ತು 2 ಎರಡು ಕಾಮನ್ ತೆಗೆದ್ರೆ ನೈಟ್ರಿಕ್ ಆಕ್ಸೈಡ್ ಮೇಲೆ 2 ಬರ್ತೈತಿ, ಆಕ್ಸಿಜನ್ ಮೇಲೆ 1 ಬರ್ತೈತಿ. ಅದನ್ನು ನಾವು ಇಟ್ಬಿಟ್ಟಿವಿ. ಹೌದಾ? ಇದಕ್ಕೆ ನಾನು ಒಂದೆರಡು ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡ್ತೀನಿ. ಸೊ ಈಗ ಮತ್ತೆ ರೇಟನ್ನು ಇದನ್ನು ಈಗ ಬರ್ತೀನಿ ಹಿಂಗೆ, ಇದನ್ನ ಇನ್ನೊಂದು ಹೆಂಗೆ ಬರಿಬೋದು, ನಾವು ಈ ಪ್ರೊಪೋರ್ಷನಿಟಿ ಕಾನ್ಸ್ಟೆಂಟ್ ತೆಗೆದು ಕೆ ಅಂತ ಬರೀಬೋದು. ಇನ್ನು ನೆಕ್ಸ್ಟ್ ಇನ್ನೊಂದಿಷ್ಟು ಎಕ್ಸಾಂಪಲ್ಸನ್ನು ತಗೋಣ. ಡೈರೆಕ್ಟಾಗಿ ಅದನ್ನು ಅವರೇ ಕೊಟ್ಟಾರಂತ ನಾವು ಬರೆದು ಬಿಡೋಣ. ಎಕ್ಸಾಂಪಲ್, CHCl3 ಪ್ಲಸ್ Cl2, CHCl3 ಪ್ಲಸ್ Cl2. ಪ್ರಾಡಕ್ಟ್ ಈಸ್ CCl4 ಪ್ಲಸ್ HCl, CCl4 ಪ್ಲಸ್ HCl. ಇದಕ್ಕೆ ರೇಟನ್ನು ಡಿಫರೆನ್ಷಿಯಲ್ ರೇಟ್ ಇಕ್ವೇಷನ್ ಹೆಂಗೆ ಬರಿಬೋದು, ರೇಟ್ ಈಸ್ ಈಕ್ವಲ್ಸ್ ಟು CHCl3 ಆಮೇಲೆ Cl2. ಗೊತ್ತಿಲ್ಲ ನಮಗೆ, ಬಟ್ ಎಕ್ಸ್ಪರಿಮೆಂಟಲ್ ಆಗಿ ಅವು ಎಲ್ಲ ಡೈರೆಕ್ಟಾಗಿ ಕೊಟ್ಟಿದ್ದೈತಿ ಮಾತ್ರ, ಅವಾಗ ಇಡೋಣ. ನಾವು ಇದನ್ನೇನದ ಅಂಥೇಳಿ ನೋಡೋಣ. This is nothing but 1 and this is nothing but half. Okay, this is experimentally calculated. Another example, CH3COOC2H5 plus H2O ಇವೆರಡು ರಿಯಾಕ್ಟಂಟ್. CH3COOH plus C2H5OH. Rate expression is, ಇದನ್ನು ನಾವು ನೋಡ್ತೀವಿ.
ಒಂದು ಎಕ್ಸಾಂಪಲ್ ನಂಗೆ ಗೊತ್ತಾಯ್ತದನ್ನ ಮುಂದೆ ಸೂಡೋ ಫಸ್ಟ್ ಆರ್ಡರ್ ರಿಯಾಕ್ಷನ್ ಅಂತ ಹೇಳಿ ಇವೆರಡು ರಿಯಾಕ್ಟೆಂಟ್ CH3 COO C2H5 ಆಮೇಲೆ ಇದ್ರದ್ದು ಪವರ್ 1 ಐತಿ H2O ಮೇಲೆ ಪವರ್ 0 ಐತಿ. ಯಾಕೆ 0 ಅಂತ ಅನ್ನೋದು ಅದು ಎಕ್ಸ್ಪೆರಿಮೆಂಟಲ್ ಆಗಿ ಮತ್ತು ಅಲ್ಲಿ ಕೂಡ ನೋಡೋಣ. ಇಲ್ಲೊಂದು ಇಂಪಾರ್ಟೆಂಟ್ ಡೆಫಿನೇಷನ್. ಓಕೆ, ಸೊ ಜಸ್ಟ್ ಯು ಹ್ಯಾವ್ ಟು conclude here rate of a reaction that can be determined experimentally. ಇದೇ ಟೈಪ್ ನಿಮಗೆ ಒಂದೆರಡು ಪ್ರಾಬ್ಲಮ್ ಅನ್ನು ಸಾಲ್ವ್ ಮಾಡ್ತೀನಿ. ಹೌ ವುಡ್ ಯು ಕ್ಯಾಲ್ಕುಲೇಟ್ ದಟ್ ಪವರ್ಸ್ ಅಂತಕ್ಕಂಥದ್ದು ನೋಡೋಣ. ಓಕೆ, take that screenshot. Come to know order of a reaction, important. Order of a reaction. ಒಂದು ಕೆಮಿಕಲ್ ರಿಯಾಕ್ಷನ್ ಬರ್ದೇನೆ ನಾನು, ಅಥವಾ ಒಂದು ರೇಟ್ ಎಕ್ಸ್ಪ್ರೆಷನ್ ಬರ್ತೀನಿ. ರೇಟ್ ಈಸ್ ಪ್ರಪೋರ್ಷನಲ್ ಟು A raised to x ಆಮೇಲೆ B raised to y ಅಂತ ತಗೊಂಡೇನೆ. Where x plus y is equals to n. n is nothing but order of a reaction. n is nothing but order of a reaction. ಇದನ್ನು ಹೆಂಗೆ ಡಿಫೈನ್ ಮಾಡ್ತೀವಿ ಆ ಈಕ್ವೇಷನ್ ನೋಡಿದ್ರೆ ಗೊತ್ತಾಗ್ತದೆ ಹೆಂಗೆ ಡಿಫೈನ್ ಮಾಡ್ತೀವಿ ಅಂತ. Sum of the powers of molar concentration of reactants. ಹೌದಲ್ಲ, ಸಮ್ ಆಫ್ ಕೂಡಿಸಿ ನಾವು ಏನು ಪವರ್ಸ್ಗಳು. ಸಮ್ ಆಫ್ ದ ಪವರ್ಸ್ ಆಫ್ molar concentration of reactants in the experimentally determined rate equation. ಅದೇ ಡೆಫಿನೇಷನ್ ಆಗಿ ತಗೊಂಡ್ರೆ it is the sum of molar concentration of reactants in the experimentally determined rate equation. ನೀವು ಹಂಗ ಕೆಮಿಕಲ್ ಇಕ್ವೇಷನ್ ನೋಡಿದ ಕೂಡಲೇ ಅದರದ್ದು ಆರ್ಡರ್ನ ಬರ್ಲಿಕ್ಕೆ ಸಾಧ್ಯ ಇಲ್ಲ, ಹೌದಾ? ಅದಕ್ಕೆ ಇದು ಒಂದು ಎಕ್ಸ್ಪರಿಮೆಂಟಲ್ ಆಗಿ ಎಕ್ಸ್ ವೈ ವ್ಯಾಲ್ಯೂ ಗೊತ್ತಿದ್ದು ಅಂತಂದ್ರೆ ಅದನ್ನ ವ್ಯಾಲ್ಯೂನ ಬರಲಿಕ್ಕೆ ಸಾಧ್ಯ ಐತಿ. ಓಕೆ, ಸೊ ಟೇಕ್ ಒನ್ ಎಕ್ಸಾಂಪಲ್. ಕ್ಯಾಲ್ಕುಲೇಟ್ ಆರ್ಡರ್ ಆಫ್, ಇವನ್ನೇ ತಗೋಣ. Calculate order of the following reactions. Of the following. ಹೌದಾ? ಸೊ ಏನಿದ್ರೆ ಆರ್ಡರ್ ಈಗ 1 ಪ್ಲಸ್ ಹಾಫ್ ಮ್ಯಾಗಿನ ಪವರ್ಸ್ಗಳು ಕೂಡಿಸ್ಬಿಡೋದು, ಹೌದಲ್ಲ? n is equals to 1 ಪ್ಲಸ್ ಹಾಫ್ ಅಂದರೆ ಏನಾಗ್ತೈತೆ ಇದನ್ನು, that is 3/2. ಸಿಮಿಲರ್ಲಿ ಇದ್ರ ರಿಯಾಕ್ಷನ್ ಆರ್ಡರ್ 1 ಪ್ಲಸ್ 0, that is n equal to ಡೈರೆಕ್ಟ್ ಆಗಿ ಬರೀತೀನಿ, that is 1 ಪ್ಲಸ್ 0, that means 1. ಹಂಗೆ ಸಾಕಷ್ಟು ಬರೀಬಹುದು. ಒಂದು ನೆನಪಿಟ್ಕೊಡ್ರಿ, ಇಲ್ಲಿ ಆರ್ಡರ್ ಅಂತಕ್ಕಂಥದ್ದು ಹೋಲ್ ನಂಬರ್ ಇರ್ಬೋದು. ಆರ್ಡರ್ ಮೇ ಬಿ ಹೋಲ್ ನಂಬರ್, ಆರ್ಡರ್ ಮೇ ಬಿ ಫ್ರ್ಯಾಕ್ಷನ್, ಆರ್ಡರ್ ಮೇ ಬಿ ಈವನ್ ನೆಗೆಟಿವ್, ಹೌದಾ? ಆರ್ಡರ್ ಅಂತಕ್ಕಂಥದ್ದು ಹೋಲ್ ನಂಬರ್, ಫ್ರ್ಯಾಕ್ಷನ್, 0, ನೆಗೆಟಿವ್ ಇರ್ಬೋದು ಈ ಥರ. ಬಟ್ ಯಾವಾಗ ಇದ್ರದ್ದು ನೆಕ್ಸ್ಟ್ ಅಪೋಸಿಟ್ ಒಂದು ಬರ್ತೈತಿ ಮೊಲಿಕ್ಯುಲಾರಿಟಿ ಅಂತಕ್ಕಂಥದ್ದು, ಇಟ್ ಈಸ್ ಆಲ್ವೇಸ್ ಸೀಡ್ ಟು ಬಿ ಎ ಹೋಲ್ ನಂಬರ್. ಲೆಟ್ ಅಸ್ ವಿ ವಿಲ್ ಡಿಸ್ಕಸ್ ದಟ್ ಒನ್, ಹೌದಾ? ಇದು ಆರ್ಡರ್ ಬಗ್ಗೆ ನಿಮ್ಗೆ ಗೊತ್ತಾಯ್ತು. ಆ ಮೊಲಿಕ್ಯುಲಾರಿಟಿ ಲೇಟರಾಗಿ ಡಿಸ್ಕಸ್ ಮಾಡೋಣ. ಸ್ವಲ್ಪ ನಾವು ಯೂನಿಟ್ಸ್ ಆಫ್ ರೇಟ್ ಕಾನ್ಸ್ಟೆಂಟ್ ಕಡೆ ಹೋಗೋಣ. ಓಕೆ, so I will explain about order definition. Order is the sum of molar concentration of reactants in the experimentally determined rate equation. ಯಾವ ಥರ ಕ್ಯಾಲ್ಕುಲೇಟ್ ಮಾಡಬೇಕು ಅಂತಕ್ಕಂಥದ್ದು ಕೊಟ್ಟಿದೆ. ಮತ್ತು ಸಾಕಷ್ಟು ಕ್ವಶನ್ಸನ್ನು ನಾನು ಲೇಟರಾಗಿ ಬಿಡ್ತೀನಿ.
ರಿಯಾಕ್ಷನ್ಸ್ ವರ್ಡ್ಗಳನ್ನು ಸ್ವಲ್ಪ ನೋಡಿದ ಮೇಲೆ ಯೂನಿಟ್ ಹೋಗೋಣ. ಎಲಿಮೆಂಟರಿ ರಿಯಾಕ್ಷನ್ಸ್. ಎಲಿಮೆಂಟರಿ ರಿಯಾಕ್ಷನ್ಸ್ ಅಂದ್ರೆ ಏನು? ಎಲಿಮೆಂಟರಿ ರಿಯಾಕ್ಷನ್ಸ್ the reaction taking place what takes place the reaction takes place in one step. ಹೌದಲ್ಲ, ಯಾವುದಕ್ಕೆ ಎಲಿಮೆಂಟರಿ ಅಂತ ಕರಿಬೇಕು? the reaction takes place in one step. ಕಾಂಪ್ಲೆಕ್ಸ್ ರಿಯಾಕ್ಷನ್ಸ್ ಹೋದಾಗ ಕಾಂಪ್ಲೆಕ್ಸ್ reactions. Sequence of elementary reactions. One by one antana, step by step antana. Sequence means step by step. Sequence of elementary reactions gives product. The reactions are called ಕಾಂಪ್ಲೆಕ್ಸ್ ರಿಯಾಕ್ಷನ್ಸ್. ಒಂದು ಸ್ಟೆಪ್ ಎರಡು ಸ್ಟೆಪ್. ಈಗ ನಾವು ಹೋದ ಸಲ ಒಂದು ನೋಡಿದ್ವಿ, ಕಾರ್ಬನ್ ಡೈಆಕ್ಸೈಡ್ 2 ಸ್ಟೆಪ್ಸ್ನಾಗ ಸಿಗ್ತಕ್ಕಂಥದ್ದು. ಒಂದನೇ ಸ್ಟೆಪ್ನಾಗ ಕಾರ್ಬನ್ ಮೊನಾಕ್ಸೈಡ್ ಸಿಕ್ತು, ಎರಡನೇ ಸ್ಟೆಪ್ನಾಗ ಕಾರ್ಬನ್ ಡೈಆಕ್ಸೈಡ್. ಹೌದಲ್ಲ, ಅದಕ್ಕೆ ಅವೆರಡು ಕೂಡಿಸಿರ್ತೀವಲ್ಲ, ನಮ್ಮ ಫೈನಲ್ ಆಗಿ ಪ್ರಾಡಕ್ಟ್ ಸಿಗ್ತೈತಲ್ಲ, ಅದಕ್ಕೆ ನಾವೇನಂತ ಕರಿತೀವಿ? ಕಾಂಪ್ಲೆಕ್ಸ್ ರಿಯಾಕ್ಷನ್ ಅಂತ ಕರಿತಿರ್ತೀವಿ. ಅಥವಾ ಯಾವ್ದು ರಿಯಾಕ್ಷನ್ ಮೋರ್ ದ್ಯಾನ್ ಒಂದು ಸ್ಟೆಪ್ನಾಗ ನಡೀತಿರ್ತೈತಿ ಅವೆಲ್ಲ ರಿಯಾಕ್ಷನ್ಸ್ಗಳಿಗೆ ಕಾಂಪ್ಲೆಕ್ಸ್ ರಿಯಾಕ್ಷನ್ಸ್ ಅಂತ ಕರೀರಿ. The reaction which is carried out more than one step. So I will come to know important concept. ಇದು ನಮಗೆ ಗೊತ್ತಿರಲಿ ಸ್ವಲ್ಪ. ಇದನ್ನು ಬೇಸಿಕ್ ಆಗಿ ಭಾಳ ಕಡೆ ಕಾಂಪಿಟೇಟಿವ್ ನಲ್ಲಿ ಕೇಳ್ತಕ್ಕಂಥದ್ದು. ಯೂನಿಟ್ ಆಫ್ ರೇಟ್ ಕಾನ್ಸ್ಟೆಂಟ್. ಯೂನಿಟ್ ಆಫ್ ರೇಟ್ ಕಾನ್ಸ್ಟೆಂಟ್. ಯೂನಿಟ್ಸ್ ಅಂತ ತಗೊಳ್ಳಿ. ಯೂನಿಟ್ಸ್ ಆಫ್ ರೇಟ್ ಕಾನ್ಸ್ಟೆಂಟ್ಸ್. ಒಂದು ಎಕ್ಸ್ಪ್ರೆಷನ್ ನಮ್ಗೆ ಗೊತ್ತೈತಿ. ರೇಟ್ ಈಸ್ ಈಕ್ವಲ್ಸ್ ಟು ಕೆ ಇಂಟು ಎ ರೇಸ್ ಟು ಎಕ್ಸ್ ಆಮೇಲೆ ಬಿ ರೇಸ್ ಟು ವೈ. ಈ ಎಕ್ಸ್ಪ್ರೆಷನ್ ಗೊತ್ತೈತಿ. ಇದಕ್ಕೆ ನಾವೇನಂತ ಕರಿತೀವಿ? ಡಿಫರೆನ್ಷಿಯಲ್ ರೇಟ್ ಇಕ್ವೇಷನ್ ಅಥವಾ ಯು ಕ್ಯಾನ್ ಕಾಲ್ ಆಸ್ ರೇಟ್ ಲಾ ಎಕ್ಸ್ಪ್ರೆಷನ್. ಈಗ ಕೆ ಒಂದೇ ತಗೊಂಡಾಗ ಕೆ ಇದು ನಮಗೆ ಬೇಕಾಗಿದೆ. ಕೆ ಅಂದ್ರೇನು? ರೇಟ್ ಕಾನ್ಸ್ಟೆಂಟ್. ಈಸ್ ಈಕ್ವಲ್ಸ್ ಟು ಹೆಂಗೆ ಬರಿತೀವಿ? ರೇಟ್ ಡಿವೈಡೆಡ್ ಬೈ ಕಾನ್ಸಂಟ್ರೇಷನ್ ಆಫ್ ಎ ರೇಸ್ ಟು ಎಕ್ಸ್, ಕಾನ್ಸಂಟ್ರೇಷನ್ ಆಫ್ ಬಿ ರೇಸ್ ಟು ವೈ. ಈಗ ರೇಟ್ ಅಂತಂದ್ರೆ ಏನಂತ ಅಂದಂಗಾಯ್ತು. ನಾವು ಈಗ ನೋಡಿ ಡೆಫಿನೇಷನ್. ರೇಟ್ ಅಂತಂದ್ರೆ ಏನು? ಚೇಂಜ್ ಇನ್ ಮೋಲಾರ್ ಕಾನ್ಸಂಟ್ರೇಷನ್. ಹೌದಲ್ಲ? ಅದಕ್ಕೆ ನಾನು ಜಸ್ಟ್ ಏನು ಮಾಡ್ತೀವಿ? ರೇಟ್ ಅಂತಂದ್ರೆ ಕಾನ್ಸಂಟ್ರೇಷನ್. ರೇಟ್ ಮೀನ್ಸ್ ಕಾನ್ಸಂಟ್ರೇಷನ್. ಹೌದಾ? ರೇಟ್ ಮೀನ್ಸ್ ಕಾನ್ಸಂಟ್ರೇಷನ್ ಡಿವೈಡೆಡ್ ಬೈ ಟೈಮ್. ಚೇಂಜ್ ಇನ್ ಕಾನ್ಸಂಟ್ರೇಷನ್ ವಿತ್ ಟೈಮ್ ಅಂತ ತಗೊಂಡಿವಿ. ಇಂಟು ಈಗ ರೇಟ್ದಷ್ಟೇ ನಾನು ಇಲ್ಲಿ ಬರ್ದೀವಿ. ಬರೀ ರೇಟ್ದಷ್ಟೇ ಕಾನ್ಸಂಟ್ರೇಷನ್ ಡಿವೈಡ್ ಬೈ ಟೈಮ್ ಬರ್ ಇಂಟು 1 ಬೈ ಎ ರೇಸ್ ಟು ಎಕ್ಸ್ ಇಂಟು ಬಿ ರೇಸ್ ಟು ವೈ ಬರಿಬಹುದಾ? ಅಂದ್ರೆ 1 ಡಿವೈಡೆಡ್ ಬೈ ದಿಸ್ ಈಸ್ ಆಲ್ಸೋ ಎ ಕಾನ್ಸಂಟ್ರೇಷನ್ ಅಲ್ಲ? ಕಾನ್ಸಂಟ್ರೇಷನ್. ದಿಸ್ ಈಸ್ ಆಲ್ಸೋ ಎ ಕಾನ್ಸಂಟ್ರೇಷನ್. ಬಟ್ ಅದ್ರ ಮೇಲೆ ಏನದಾವೆ? ಎಕ್ಸ್ ಪ್ಲಸ್ ವೈ ಅದಾವೆ. ಎಕ್ಸ್ ಪ್ಲಸ್ ವೈ ಅಂದ್ರೆ ಏನು ಬರಿಬಹುದು? ಎನ್ ಅಂತ ಬರಿಬಹುದು. ಎಕ್ಸ್ ಪ್ಲಸ್ ವೈ ಅಂದ್ರೆ ಏನು ಬರಿಬಹುದು? ಎನ್. ದೇರ್ ಫೋರ್ ಕೆ ಈಸ್ ಈಕ್ವಲ್ಸ್ ಟು ಹೆಂಗೆ ಬರಿತೀರಿ? ಫಾರ್ಮುಲಾ ಕಾನ್ಸಂಟ್ರೇಷನ್ ಡಿವೈಡ್ ಬೈ ಟೈಮ್. ಇದಂದ್ರೆ ಏನು? ಇಷ್ಟ ಅಂದ್ರೆ ಅಂದ್ರೆ ಕಾನ್ಸಂಟ್ರೇಷನ್ ಡಿವೈಡ್ ಬೈ ಟೈಮ್ ಅಂದ್ರೆ ಏನು? ರೇಟ್. ಹೌದಲ್ಲ? ಇಂಟು 1 ಡಿವೈಡ್ ಬೈ ಎ ರೇಸ್ ಟು ಎಕ್ಸ್ ಬಿ ರೇಸ್ ಟು ವೈ. ಎ ಕಾನ್ಸಂಟ್ರೇಷನ್ ಆಫ್ ಎ ಕಾನ್ಸಂಟ್ರೇಷನ್ ಆಫ್ ಬಿ ಅಂದಂಗೆ ಕಾನ್ಸಂಟ್ರೇಷನ್ ಜನರಲಿ. ಎಕ್ಸ್ ಪ್ಲಸ್ ವೈ ಅಂತಂದ್ರೆ ರೇಸ್ ಟು ಎನ್ ಅಂತಂದಂಗೆ.
ಹೌದಾ. ಸೊ ಈ ಥರ ಈಗ ನಾನು ಆರ್ಡರ್ಗಳು ಸಪೋಸ್ n = 1 ಇತ್ತು ಅಂತಂದ್ರೆ ಏನಾಗ್ತೈತಿ, ಫಸ್ಟ್ ಆರ್ಡರ್ ರಿಯಾಕ್ಷನ್ ಇತ್ತು ಅಂತಂದ್ರೆ ಯೂನಿಟ್ ಏನು ಕೇದು ತಗೊಂಡು k = ಇಫ್ n = 1 k = ಏನಾಗ್ತೈತಿ, ಕಾನ್ಸಂಟ್ರೇಷನ್ ಡಿವೈಡೆಡ್ ಬೈ ಟೈಮ್, ಕಾನ್ಸಂಟ್ರೇಷನ್ ಡಿವೈಡೆಡ್ ಬೈ ಟೈಮ್ ಇಂಟು 1 ಡಿವೈಡೆಡ್ ಬೈ ಕಾನ್ಸಂಟ್ರೇಷನ್ ರೇಸ್ ಟು 1 ಅಂತ. ಹೌದಲ್ಲ, ಅಂದರೆ ಇದು ಕಾನ್ಸಂಟ್ರೇಷನ್ ಹೋದಂಗಾಯಿತು. ದೇರ್ಫೋರ್ k ಈಸ್ ಈಕ್ವಲ್ಸ್ ಟು ಸಿಂಪ್ಲಿ ಇಟ್ ಈಸ್ k ಈಸ್ ಈಕ್ವಲ್ಸ್ ಟು ಏನಾಗ್ತೈತಿ 1/ಟೈಮ್ ಆಯಿತು. 1/ಟೈಮ್ ಅಂತಂದ್ರೆ ಅದರ ತಗೊಳ್ಳಿ ನಾನು ಅದನ್ನು ದಟ್ ಈಸ್ ಸೆಕೆಂಡ್ಸ್, 1/ಸೆಕೆಂಡ್ಸ್ ಅಥವಾ ಡೈರೆಕ್ಟಾಗಿ ಪರ್ ಸೆಕೆಂಡ್ ಅಂತ ಬರೀಬೋದು. ಟೈಮ್ ಈಸ್ ಟೇಕನ್ ಯೂಶ್ವಲಿ ಸೆಕೆಂಡ್ಸ್ನಾಗ ನಾವೇನು ಮಾಡ್ತೀವಿ ಅಂತಂದ್ರೆ ಅದರದ್ದು ಮೇನ್ SI ಯೂನಿಟ್ ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ. ಈ ಟೈಮ್ ಅಂತ ತಗೋತೀವಲ್ಲ, ಟೈಮ್ ಈಸ್ ಆಲ್ವೇಸ್ ಯೂಸ್ಡ್ ಇನ್ ಹೆಚ್ಚಾಗಿ ಸೆಕೆಂಡ್ಸ್ನಾಗ ಅಂತ ತಗೊಂಡಿರ್ತೀವಿ. ಸೊ ಫಸ್ಟ್ ಆರ್ಡರ್ ರಿಯಾಕ್ಷನಿಗೆ ವಾಟ್ ಈಸ್ ದ ಯೂನಿಟ್ ಆಫ್ ರೇಟ್ ಕಾನ್ಸ್ಟೆಂಟ್ ಪರ್ ಸೆಕೆಂಡ್. ಫಸ್ಟ್ ಆರ್ಡರ್ ರಿಯಾಕ್ಷನಿಗೆ ಯೂನಿಟ್ ಆಫ್ ರೇಟ್ ಕಾನ್ಸ್ಟೆಂಟ್ ಈಸ್ ಪರ್ ಸೆಕೆಂಡ್. ಕಮ್ ಟು ನೋ n = 2. n = 2, that means second order. I will represent k = concentration divided by time. Time ಅಂತಂದ್ರೆ ಬೇಕಾದ್ರೆ ನಾವು ಸೆಕೆಂಡ್ಸ್ ಅಂತ ಡೈರೆಕ್ಟ್ ಆಗಿ ತಗೊಂಡು concentration divided by seconds divided by you can take here it is concentration raised to concentration n ವ್ಯಾಲ್ಯೂ ಎಷ್ಟೈತಿ 2 ಐತಿ. concentration raised to 2 ಅಂತ ನಮಗೆ ಹೌದಾ. ಈಗ ಒಂದು ಕಾನ್ಸಂಟ್ರೇಷನ್ ಹೋಯಿತು, ಹೌದಲ್ಲ, ಇನ್ನೇನು ಉಳಿತು, ಒಂದು ಕಾನ್ಸಂಟ್ರೇಷನ್ ಉಳಿತು. ಅಂದ್ರೆ ಒಂದು ಕಾನ್ಸಂಟ್ರೇಷನ್ ವ್ಯಾಲ್ಯೂವನ್ನು ನಾವಿಲ್ಲಿ ಬರಿತೀವಿ. ಅಥವಾ ಇದು ಹೆಂಗೆ ಮಾಡ್ಬೋದು, ನಾವು ಇದನ್ನೇ ಮ್ಯಾಲೆ ತಗೋಬೋದಲ್ಲ, ಕಾನ್ಸಂಟ್ರೇಷನ್ ರೇಸ್ ಟು ಸೇಮ್ ಐತೆ, ಕಾನ್ಸಂಟ್ರೇಷನ್ ರೇಸ್ ಟು ಇದಂತೂ 1 ಐತಿ, ಇದ್ರದ್ದು ಮ್ಯಾಲೆ ತೊಗೊಂಡಿವಿ -1 ಆಗ್ತೈತಿ ಡಿವೈಡ್ ಬೈ -2 ಇದು -2 ಐತಿ ಡಿವೈಡ್ ಬೈ ಸೆಕೆಂಡ್ಸ್. ಅಂದ್ರೆ ಏನಾಯ್ತು ಇಲ್ಲಿ, ಕಾನ್ಸಂಟ್ರೇಷನ್ ಯೂನಿಟ್ ಈಸ್ ಕಾನ್ಸಂಟ್ರೇಷನ್ ರೇಸ್ ಟು -1 ಡಿವೈಡ್ ಬೈ ಸೆಕೆಂಡ್ಸ್ ಅಂತ ನಾನು, ಹೌದಲ್ಲ. ಸೊ ಕಾನ್ಸಂಟ್ರೇಷನ್ ಅಂತಂದ್ರೆ ಏನು, ಮೋಲ್ಸ್ ಪರ್ ಲೀಟರ್ ಪರ್ ಸೆಕೆಂಡ್, ಮೋಲ್ಸ್ ಪರ್ ಲೀಟರ್ ಪರ್ ಸೆಕೆಂಡ್. ಹೌದಾ, ನಾನು ಆ್ಯಸ್ ಇಟ್ ಈಸ್ ಬರಿತೀನಿ, ಮೋಲ್ಸ್ ಪರ್ ಲೀಟರ್ ಪರ್ ಸೆಕೆಂಡ್. ಅಂದ್ರೆ ಈಗ ಇಲ್ಲಿ ರೇಸ್ ಟು -1 ಅಂದಂಗೆ ಆಯಿತು. ಇದನ್ನು ಚೇಂಜ್ ಮಾಡ್ಕೊತ ಹೋಗೋಣ, ಪರ್ ಮೋಲ್ ಮೈನಸ್ ಅದೇನಾಗ್ತೈತಿ ಪ್ಲಸ್, ದಟ್ ಮೀನ್ಸ್ ಲೀಟರ್ ಸೆಕೆಂಡ್, ಪರ್ ಮೋಲ್ ಲೀಟರ್ ಸೆಕೆಂಡ್. ಇದು ಸೆಕೆಂಡ್ ವ್ಯಾಲ್ಯೂ ಇಲ್ಲೇ ಇಟ್ಬಿಡು, ಪರ್ ಸೆಕೆಂಡ್. ಹೌದಾ, ಇದಾಯಿತು. ಇದು -1 ಪರ್ ಮೋಲ್ ಲೀಟರ್, ದಿಸ್ ಇಸ್ ನಥಿಂಗ್ ಬಟ್ ಪರ್ ಸೆಕೆಂಡ್ ಆಗ್ತೈತಿ, ಪರ್ ಮೋಲ್ ಲೀಟರ್ ಪರ್ ಸೆಕೆಂಡ್. ಓಕೆ, ಬರೀ ಕಾನ್ಸಂಟ್ರೇಷನ್ ಮಾತ್ರ -1. ಸೊ ಕಾನ್ಸಂಟ್ರೇಷನ್ ಟರ್ಮ್ ಈಸ್ ಪರ್ ಮೋಲ್, ಆಮೇಲೆ ಲೀಟರ್ ಆ್ಯಸ್ ಇಟ್ ಈಸ್ ಅನ್ನ ಪರ್ ಸೆಕೆಂಡ್. ಇದಕ್ಕೇನು ಪ್ರಾಬ್ಲಮ್ ಇಲ್ಲ. ಓಕೆ, ನೆಕ್ಸ್ಟ್ ಇದು ಆ್ಯಸ್ ಇಟ್ ಈಸ್ ಐತಿ, ಇದ್ರದ್ದೇನು ಡಿಸ್ಟರ್ಬೆನ್ಸ್ ಇಲ್ಲ, ಬರೀ ಇದನ್ನ ಅಷ್ಟೇ ತೊಗೊಳ್ಳೋದು. ಏನಿದನ್ನು ಮೋಲ್ಸ್ ಪರ್ ಲೀಟರ್ ರೇಸ್ ಟು -1 ಅಂದ್ರೆ ಪರ್ ಮೋಲ್ ಲೀಟರ್ ರೇಸ್ ಟು ನೆಕ್ಸ್ಟ್ ಪರ್ ಸೆಕೆಂಡ್ ಅಂತ. ನಾವು ಸಪೋಸ್ n = 0 ತಗೋ, n = 0. K is equals to concentration divided by second into 1 divided by concentration raised to 0. Anything raised to 0 is 1. Andra this complete term becomes 1. ಅವಾಗ ಏನಾಗ್ತೈತಿ, concentration means moles,
ಪರ್ ಲೀಟರ್, ಬರೀ ಕಾನ್ಸಂಟ್ರೇಷನ್ ಅಷ್ಟೇ ತೊಗೊಂಡ್ರೆ ಮೋಲ್ಸ್ ಪರ್ ಲೀಟರ್, ಆಮೇಲೆ ಪರ್ ಸೆಕೆಂಡ್. ಓಕೆ, ಸೊ ಯು ಹ್ಯಾವ್ ಟು ಕನ್ಕ್ಲೂಡ್ ಫಾರ್ ಆರ್ಡರ್ 0, 1 and 2, ಆರ್ಡರ್ ಈಸ್ 0, 1 and 2. 0 ಇತ್ತು ಅಂತಂದ್ರೆ ಯೂನಿಟ್ ಆಫ್ ರೇಟ್, ಯೂನಿಟ್ ಆಫ್ ಕೆ ಏನಾಗ್ತೈತಿ? 0 ಇತ್ತು ಅಂದ್ರೆ ಯೂನಿಟ್ ಆಫ್ ಕೆ ಈಸ್ moles per liter per second, as it is the rate of a reaction ಅಂತಂದಂಗಿದೆ. ಫಸ್ಟ್ ಆರ್ಡರಿಗೆ ಸಿಂಪ್ಲಿ ಪರ್ ಸೆಕೆಂಡ್ ಬಂತು, ಸೆಕೆಂಡ್ ಆರ್ಡರಿಗೆ ಪರ್ ಮೋಲ್ ಲೀಟರ್ ಪರ್ ಸೆಕೆಂಡ್. ಓಕೆ, ಸೊ ಈ 1 ಮಾರ್ಕ್ಸ್ ಕ್ವಶನ್ ಅಲ್ಲಿ ಕೇಳ್ತಿರ್ತಾನೆ. ಇಫ್ ಆರ್ಡರ್ ಆಫ್ if unit of rate constant is per second, what is the order? That is first order. If unit of rate constant is per mole liter per second, what is the order? Second order. If unit of rate constant is moles per liter per second, what is the order? 0. Like that the questions asked. ಇದು ಯೂನಿಟ್ಸ್ ಮೇಲೆ ನಿಮಗೆ ಒಂದು ಇಂಪಾರ್ಟೆಂಟ್ ಕ್ವಶನ್ ಅಥವಾ ಕಾಂಪಿಟೇಟಿವ್ ನಲ್ಲಿ ಇಂಪಾರ್ಟೆಂಟ್.